ಇಗ್ಲೂರು ಪ್ರಾಜೆಕ್ಟ್ನ ಕಟ್ತೇ ಇದ್ದಿದ್ರೆ ಚನ್ನಪಟ್ಟಣಕ್ಕೆ ಯಾವುದೋ ಒಂದು ಸೀಸನಲ್ಲಿ ನೀರು ಹರಿತದೆ ಹೊಳೆನಲ್ಲಿ, ಆ ನೀರು ನಿಲ್ಲಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗೋನು ದೂರದೃಷ್ಟಿ ಇಟ್ಕೊಂಡು ಕಟ್ಟಿದ್ರು. ಅಲ್ಲಿಂದ ಯಾವುದೋ ಒಂದು 17 ಕೆರೆ ನೀರು ತುಂಬಿಸ್ಬಿಟ್ಟು ನಾನೇ ಭಗೀರಥ ಅಂದರೆ 540 ಕೋಟಿ ಮಂಜೂರು ಮಾಡಿ, ನಾನು ಕ್ಯಾಬಿನೆಟ್ ಮಂತ್ರಿ ಆಗಿದ್ದೆ ಕುಮಾರಣ್ಣವರು, ಸತ್ತೇಗಾಲದಿಂದ ಕಾವೇರಿ ಹೊಳೆಯಿಂದ ರಾಮನಗರ ಜಿಲ್ಲೆಗೆ ಚನ್ನಪಟ್ಟಣ ಸೇರಿದಾಗ ಎಲ್ಲೆಲ್ಲಿಗೆ ಇವತ್ತು ನೀರು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಹಾಂ, ಅದೇ 106 ಕೋಟಿ ಚನ್ನಪಟ್ಟಣ ರಾಮನಗರ UGDಗಳಿಗೆ, ಮಾಗಡಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮ ಹೊಸ್ದಾಗಿ ರಾಮನಗರ ಜಿಲ್ಲೆ ಮಾಡಿ. ಆ ಕಟ್ಟಡಗಳು ಹೇಳ್ತೇವಲ್ರಿ ಕುಮಾರಣ್ಣವ್ರು ರೇವಣ್ಣವ್ರ ಹೆಸರನ್ನ, ನೀವು ಹೇಳ್ಬೇಕಾ ಯೋಗೀಶ್ವರವ್ರೆ? ಇದೆಲ್ಲ ಗೌರವವಲ್ಲ. ನಿಮ್ಮ ಮುಂದಿನ ರಾಜಕೀಯ ಸ್ಥಿತಿ ಮುಂದಕ್ಕೆ ಏನಾಯ್ತದೆ ಅಂತಂದ ನಾವು ನೋಡ್ತೀವಿ. ಹಂಗಂತೇಳಿ ನೀವು ಏನು JDS ಮುಗಿಸೋರಂಗೆ ಮಾತಾಡ್ತಿರಲ್ಲ. ಈ ಪಾಪ ಯಡಿಯೂರಪ್ಪರು ವಿಜೇಂದ್ರರು ಕಿರ್ಕೊಳ ಕೊಟ್ಬಿಟ್ರಂತೆ ರೋಡ್ ಹೋಗೋಕ್ಕೆ. ಇವರೇನೇನು ಮಾಡಿದ್ರು ಅಂತಕ್ಕಂಥದ್ದನ್ನು ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ BJPಯವರು. ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನು ಕಲೀರಿ. ಅಲ್ಲ ರೀ, ವಂಶ ಪರಂಪರೆ ರಾಜಕಾರಣ ಅಂತಿರಲ್ಲ, ನಿಮ್ಮದೇನು ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದೆಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ, ಲಿಸ್ಟ್ ಕೊಡ್ಲಾ, ಒಂದು 50 ಜನದ ಕೊಡ್ಲಾ? 50 ಜನದ್ದ? ಈಗ ನೋಡಪ್ಪ, ಜವಾಹರ್ಲಾಲ್ ನೆಹರೂರಾಯಿತು, ಇಂದಿರಾ ಗಾಂಧಿಯವರಾಯಿತು, ರಾಜೀವ್ ಗಾಂಧಿಯವರಾಯಿತು, ರಾಹುಲ್ ಗಾಂಧಿಯವರಾಯಿತು, ಈಗ ಪ್ರಿಯಾಂಕಾ ಗಾಂಧಿಯವರು. ಅದು ವಂಶ ಪಾರಂಪರ್ಯ ರಾಜಕಾರಣ ಅಲ್ವಾ? ಬೇಡ. ಈಗ ಇಲ್ಲಿ ಸಂಡೂರಲ್ಲಿ ಮಾಡಿದ್ರಲ್ಲಪ್ಪ, ನನ್ನ ಜೊತೆನೇ MLA ಆಗಿದ್ದು ಅಂತವರು. ಈಗ ಅವ್ರು ಹೆಂಡ್ತಿನೇ ಕ್ಯಾಂಡ್ ಮಾಡಿದ್ರಿ. ಖರ್ಗೆ ಮಗ ಅಳಿಯ ಖರ್ಗೆ ಅವರು. ಬೇಡ, ನಿಂದೇ ಕುಟುಂಬ ಹೇಳಪ್ಪ. ನಿನ್ನ ತಮ್ಮನ್ನು ಜಿಲ್ಲಾ ಪಂಚಾಯಿತಿ, ನಿನ್ನ ತಮ್ಮನೇನು ನಿನ್ನ ಹೆಂಡ್ತಿನೂ ಜಿಲ್ಲಾ ಪಂಚಾಯಿತಿ. ಇದು ನಿಮ್ಮದು ವಂಶ ಪರಂಪರೆ ರಾಜಕಾರಣವಲ್ವ? ಮಾತಾಡುವಾಗ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನು ತೀರ್ಮಾನ ಕೊಡ್ತಾರೋ ಅದು ಅಂತಿಮ. ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು, ನಿಮ್ಮ ಕೇಮೆ ಮಾಡಬೇಕು. ಏನು ಮುಗಿಸ್ಬಿಟ್ಟಾರಂತೆ JDS? ಅದು ಯಾರು ಒಬ್ಬರು ಕರ್ಕೋವಪ್ಪ ನೋಡೋಣ. ನಮ್ಮ JDS ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರನ್ನ ಅಳ್ಳಾಡಿಸಿ ನೋಡೋಣ. ಅದು ಯಾವುದೋ ಎಡಬಿಟ್ಟು ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ MLAಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ಟರೆ ನೀವು ಏನು ಅಷ್ಟು ಸುಲಭ ಏನ್ರಿ? ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿ ಆದಂಥ ತೂಕ ಸಿಸ್ಟಮ್ ಇದೆ. ಎಲ್ಲ ಬರೀ ದುಡ್ಡಿಂದಲೇ ನೀವು ಅಳ್ಳಾಡಿಸ್ತೀವಿ. ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಲೀಡ್ರ್ ಆಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ. ಒಂದು ಮಾತು, ಕೊನೆ ಮಾತು ಹೇಳ್ತಾ ಇದ್ದೀವಿ, ನಿಮ್ಮ ನಡವಳಿಕೆಗಳನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ನಾವು ಮಾತಾಡಿರೋದಿಲ್ಲ. ಗೌರವಾನ್ವಿತ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನನ್ನ ಜೊತೆ ಲೋಕಸಭಾ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದಂಥ DK ಸುರೇಶ್ ಅವರು ನಿಮ್ಮ ಬಗ್ಗೆ ಮಾತಾಡಿರುವಂಥ ಪ್ರತಿಯೊಂದು ಮಾತಿನ ರೆಕಾರ್ಡ್ಸ್ ನಮ್ಮ ಹತ್ರ ಇದೆ. ನಾವೇ ಬಂದು ಬೀದಿಲಿ ನಿಂತ್ಕೊಂಡು ನಿಮ್ಮನ್ನು ಹರಾಜಾಕುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯ ನಮ್ಮ ರೈತರು ಕರ್ಕೊಂಬಂದು ಹೋರಾಟ ಮಾಡುವಂಥ ಕೆಲಸ ಮಾಡ್ತೀವಿ. ಇದು ಕೊನೆ ಆಗಬೇಕು. ದೇವೇಗೌಡರನ್ನ ಪ್ರಶ್ನೆ ಮಾಡುವಂಥದ್ದಾಗಲಿ, ಅದು ಆಕಾಶ ರೀ, ನೀನು ಎಷ್ಟೇ ನೀವು ಅದ್ರ ಬಗ್ಗೆ ಮಾತಾಡಿ ನಿನ್ನ ಮಕ್ಕೆ ಉಗುಳು ಬೀಳುತ್ತೆ. ಮಿಸ್ಟರ್ ಯೋಗೇಶ್ವರ, ಇದು ಅರ್ಥ ಮಾಡ್ಕೊಳ್ಳಿ. ಜನ ನಿನಗೆ MLA ಮಾಡೋರೆ, ಮೊದಲು ಆ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರ ಕಡೆ ನಿಗಾ ತಗೊಳ್ಳಿ. ಏನೇನು ಮಾಡಬೇಕು ಅಭಿವೃದ್ಧಿ ಮಾಡಿ, ಸಭಾಸ್ಕಿರಿ ತಗೊಳ್ಳಿ. ಅದು ಬಿಟ್ಟು ಲಘುವಾಗಿ ಏನಾದ್ರು ಮಾತಾಡೋಕ್ಕೆ ನಿಂತರೆ ಇವತ್ತು ಮಂಡ್ಯ ಜಿಲ್ಲೆಯ 2 ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿಶೇಷವಾಗಿ ನನ್ನ ರೈತರು ದೇವೇಗೌಡರ ಬಗ್ಗೆ ಅಪಾರವಾದಂಥ, ಕುಮಾರಣ್ಣವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದಾರೆ. ನಿಮಗೆ ತಕ್ಕ ಪಾಠ ಕಲಿಸುವಂಥ ಕೆಲಸನ ನಾವೇ ನಿಂತು ಮಾಡಬೇಕಾಗುತ್ತೆ. ಹುಷಾರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ
ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿಗೆ ಎಂಡ್ ಆಗಬೇಕು. ದೇವೇಗೌಡರು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾಗಿ ಕಾವೇರಿ ವಿಚಾರದಲ್ಲಿ ಯಾವ್ಯಾವ ಹಂತದಲ್ಲಿ ಹೋರಾಟ ಮಾಡಿದ್ದಾರೆ, ಈ ಜಿಲ್ಲೆಯ ಜನ ಮುಖಂಡರು ಅವ್ರಿಗೆ ಯಾವ ರೀತಿ ಸಾಥ್ ಕೊಟ್ಟಿದ್ದಾರೆ ಕಾವೇರಿ ವಿಚಾರದಲ್ಲಿ. ಮಾದೇಗೌಡರೇ ಹೇಳ್ತಿದ್ರು, ಇವರೊಬ್ಬರು ಇಲ್ದಿದ್ದರೆ ನಮಗೆ ಇಷ್ಟೂ ನ್ಯಾಯ ಸಿಗ್ತಿರ್ಲಿಲ್ಲ ಪುಟ್ಟರಾಜು ಅಂತೇಳಿ. ಅದನ್ನು ತಿಳ್ಕೊಂಡವ್ರು ಈ ಜಿಲ್ಲೆ ಜನ. ಆ ಕಾರಣದಿಂದ ನೀವು ಗೌರವವಾಗಿ ಈಗೇನೋ ಹೋಗಿದ್ದೀರಿ, ನಿಮ್ಮ ಅಸ್ತಿತ್ವ ಹುಡಿಕೊಂಡು ಏನೋ ಕಾಂಗ್ರೆಸ್ ಸಾಂಪ್ರದಾಯಿಕ ಓಟ್ಗಳಿಂದ ಭಾಳ ಚುನಾವಣೆ ಗೆದ್ದಿದ್ದೀರಿ. ಅದೇ ಹೇಳೋದು. ಆಗ ಎಲ್ಲ ಕಡೆ ಆಗಿದೆ, ಅದೇನು ಬರೀ ಮುಸ್ಲಿಂ ಬೂತ್ಗಳಲ್ಲೇ ಆಗಿದೆ ಅಂತಕ್ಕಂಥದ್ದು ಏನಿಲ್ಲ. ನಾವು ಎಲ್ಲ ಕಡೆ ಭಾಳ ಚೆನ್ನಾಗಿ ಜನ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಯಲ್ಲೇ ನಾವು ಕೆಲಸ ಮಾಡಿದ್ವಿ. ಆದರೆ ಈ ಎಲೆಕ್ಷನ್ ಮುಖ್ಯಸ್ಥರು ಯಾರಿದ್ದಾರೋ ಇವರೇನು ಕಣ್ಣು ಮುಚ್ಕೊಂಡು ಕೂತವ್ರೋ ಏನೋ ಗೊತ್ತಿಲ್ಲ. 3 ಉಪಚುನಾವಣೆ ನಡೆಯುವಂಥ ಕ್ಷೇತ್ರಗಳಿಗೆ, ತಾಲೂಕುಗಳಿಗೆ ಹಿಂದಿನ ದಿನ ಅಕೌಂಟ್ಗೆ ಹೆಣ್ಮಕ್ಳು ಕೊಡೋ ದುಡ್ಡನ್ನು ಕಳಿಸ್ತಾರೆ ಅಂದರೆ ಏನು ಇವರೆಲ್ಲ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ಇದೊಂದೇ ಇಶ್ಯೂನಲ್ಲಿ ನಾವು ಸೋತಿರುವಂಥದ್ದು. ಇದಕ್ಕೆ ಚುನಾವಣಾ ಮುಖ್ಯಸ್ಥರು ಮಧ್ಯಪ್ರವೇಶ ಮಾಡಬೇಕು, ಇದು ಸರಿಯಾದಂಥ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಅವ್ರನ್ನ ನಾವು ಒತ್ತಾಯ ಮಾಡ್ತೀವಿ. ಕೊಟ್ಟಿದ್ದೀವಿ, ಸ್ಟೇಟ್ ಲೆವೆಲಲ್ಲಿ ಅದನ್ನು ಪ್ಲೆಡ್ಜ್ ಮಾಡಿಸ್ತಾ ಇದ್ವಿ. ಬಾ ಮಂಜಣ್ಣ, ಹೇ ಮಂಜಣ್ಣ. ಆ ಕಾರಣದಿಂದ ಇನ್ಯಾವುದೇ ಕಾರಣದಿಂದ ನನ್ನ ಪಕ್ಷದ ನಾಯಕರನ್ನ ಲಘುವಾಗಿ ಮಾತಾಡಿದ್ದೆ ಆದರೆ ನಾವೇ ಬೀದಿಗಿಳಿದು ನಿನ್ನ ಬಂಡವಾಳ ಬಿಚ್ಚಬೇಕಾಗುತ್ತೆ, ನಿಮಗೆ ತಕ್ಕ ಬುದ್ಧಿನೂ ಹೇಳಬೇಕಾಗುತ್ತೆ. ಆ ಕೆಲಸವನ್ನು ನಾವು ಮಾಡ್ತೀವಿ. ಈಗ ಪಕ್ಷ ಅಂದಮೇಲೆ ಇರುತ್ತೆ, ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅದನ್ನು ಸರಿಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ನಾಯಕರುಗಳು ಕಾರ್ಯೋನ್ಮುಖರಾಗಿದ್ದಾರೆ. ಅದು ಸಾಲ್ವ್ ಮಾಡ್ಕೊತೀವಿ. ಈಗ ಈ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲವನ್ನ ಫುಲ್ಫಿಲ್. ಕಾಂಗ್ರೆಸ್ಸಲ್ಲಿ ಮಾತಾಡ್ತಾ ಇಲ್ವೇ ನಮ್ಮ ಮಳವಳ್ಳಿ ನರೇಂದ್ರ ಸ್ವಾಮಿಯವರೇ, ಈ ಪಕ್ಷ ಕಟ್ಟಿದ್ದು ನಾನು ಹಿರಿಕ, ನನಗೆ ಯಾರ ಗಾಡ್ ಫಾದರ್ ಇಲ್ಲ ನಮ್ಮ ಫ್ಯಾಮಿಲಿಲಿ, ಅದರಿಂದ ನನ್ನ ಮಂತ್ರಿ ಆಗುತ್ತಪ್ಪ. ಹಂಗೆ ಇದ್ದೇ ಇರ್ತದೆ, ಎಲ್ಲ ಪಕ್ಷದಲ್ಲೂ ಗೊಂದಲ ಇರುತ್ತೆ. ಎಲ್ಲರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಅವರ ಹಿರಿತನಕ್ಕೆ ಯಾವ್ಯಾವ ಅವರು ಜವಾಬ್ದಾರಿ ನಿರ್ವಹಿಸಬೇಕು ಅದನ್ನು ಸರಿಪಡಿಸೋ ಅಷ್ಟರಲ್ಲಿ ಮಾಡುವಂಥದ್ದು ನಾವು ಜವಾಬ್ದಾರಿ ತಗೋತೀವಿ. ಭಾಳ ಜನ ದೇವೇಗೌಡರೇ. ಕುಮಾರಣ್ಣವರು ಬರೀ ಅಧಿಕಾರ ಸಿಕ್ತಾಗೆಲ್ಲ ಬರೀ ರೆಸ್ಟ್ ತಗೊಳ್ಳದೆ ಅಭಿವೃದ್ಧಿ ಮಾಡೋದೇ ಅವ್ರ ಗುರಿ. ಅಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರುತ್ತೆ. ಅವ್ರನ್ನೂ ವಿನಂತಿ ಮಾಡ್ತೀವಿ, ಕುಮಾರಣ್ಣವ್ರನ್ನ ಇನ್ನೂ ಅವ್ರನ್ನ ವಿಶೇಷವಾಗಿ ಗಮನ ಹರಿಸಿ ಜೊತೆಲಿ ತೊಗೊಂಡೋಗ್ಬೇಕು ಅನ್ನೋದನ್ನು ನಾವೆಲ್ಲ ಸೇರಿ ಒತ್ತಾಯ ಮಾಡ್ತೀವಿ. ಈಗ ಅವ್ರಿಗೆ ಇಬ್ಬರಿಗೂ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳಿದೆ. ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಾರ್ಟಿಲಿ ಹೆಂಗಿದೆಯೋ, ಈಗ ಯಾರು ನಮ್ಮ ನರೇಂದ್ರ ಸ್ವಾಮಿಯವರೇ ಮೊನ್ನೆ ಹೇಳೋರಲ್ಲ, ನಿಮ್ಮ ಪ್ರೆಸ್ನವರು ಎಷ್ಟು ಜನ ಪಾಪ ಭಾಳ ನೋವು ಮಾಡ್ಕೊಂಡು ಹೇಳ್ತಾಯಿದ್ರು. ಹಂಗೆ ಎಲ್ಲ ಪಾರ್ಟಿಲ ಅಂದರೆ ಈಗ ಮಂಡ್ಯ ಕಾಂಗ್ರೆಸ್ ಪಾರ್ಟಿ, ಮಂಡ್ಯ ಕ್ಯಾಜುವಲ್ ಮಾತು ಏನು ಹೆಂಗೆ ಕಾಂಗ್ರೆಸ್ ಪಾರ್ಟಿಯವರು ಇದ್ದಾರೆ, ದಳದ ಪಾರ್ಟಿನೂ ಇದ್ದಾರೆ. ಅದ್ರ ಬಗ್ಗೆ ಅಯ್ಯ ಯೋಗೀಶ್ವರ್, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟೈಮ್ ನಡೆಯುತ್ತೆ. ಎಲ್ಲ ಟೈಮಲ್ಲೂ ನಿಮ್ಮ ಕವಡೆಗಳು ನಡೆಯಲ್ಲ. ಮೊದಲಿಗೆ ನಿಮ್ಮ ಹೋಗಿದೆಯಲ್ಲಪ್ಪ, ಅಲ್ಲಿ ಅರಗಿಸ್ಕೋ ಸಾಕು.
ಅದು ಬೇರೆ ಯಾರೂ ಅಲ್ಲ, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು. ನಿಮ್ಮ ಚದುರಂಗದ ಆಟಗಳು ಅಲ್ಲಿ ಬಿಡು. ಈ ಕವಡೆಗಳ ನಿನ್ನ ಕವಡೆಗಳು ಹೆಂಗೆ ಉಲ್ಟಾ ಆಯ್ತವೆ ಅಂತ ನೋಡುವೆ. ಹಂಗಂತ ಅವರು ಹೇಳಿರ್ತಾರೆ. ಬಟ್ ನನ್ನ ಪ್ರಕಾರ ಇವತ್ತು ಎಲ್ಲ ಮುಸ್ಲಿಂ ಸಮುದಾಯದೂ ಮೊದಲಿಂದನೂ ಈ ಪಕ್ಷಕ್ಕೆ ಆಶೀರ್ವಾದ ಬಂದಿದೆ. ಈಗೆಲ್ಲೋ ಒಂದು ಕಡೆಗೆ ಅವ್ರಿಗೆ ಆತಂಕ, ನಾವು ಬಿ ಜೆ ಪಿ NDA ಕೂಟದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಮುಸ್ಲಿಂ ಸಮುದಾಯದಲ್ಲೂ ಇರ್ಬೋದು. ಆದರೆ ಯಾವತ್ತೂ ಕುಮಾರಣ್ಣ JDS BJP ಸರ್ಕಾರ ನಡೆಸುವಂಥ ಸಂದರ್ಭದಲ್ಲೂ ಯಾವತ್ತೂ ಮುಸ್ಲಿಂ ಸಮುದಾಯಕ್ಕೆ ತೊಂದರೆ ಆಗದ ರೀತಿ ಬಂದಿಲ್ಲ. ಮುಂದೂ ನಾವೇನೇ ಇದ್ದರೂ ನಾವೆಲ್ಲರೂ ಭಾರತೀಯರು, ಎಲ್ಲರೂ ಒಗ್ಗಟ್ಟಿನಿಂದ ಈ ದೇಶದ ಹಿತ ಕಾಯುವ ಕೆಲಸ ಮಾಡಬೇಕು, ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಕ್ಷ ಸದಾ ಇದ್ದೇ ಇರುತ್ತೆ. ಇವತ್ತು ಸೋಲಿನ ಒಂದು ಕೆಲವು ಬೂತ್ಗಳಲ್ಲಿ ಕಮ್ಮಿ ಓಟ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವರು ಎಲ್ಲರೂ ಒಂದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುಂದೆ ಎಲ್ಲರೂ ಸರಿಪಡಿಸ್ಕೊಂಡು ಹೋಗುವಂಥದ್ದನ್ನು ಮಾಡುವಂಥದ್ದು ಎಲ್ಲರೂ ಜವಾಬ್ದಾರಿ ಇದೆ. ಆ ಕೆಲಸ ಮಾಡ್ತೀವಿ. ಈಗ ಅವರು ಸ್ವಾಮೀಜಿಯವರು ವೈಯಕ್ತಿಕವಾಗಿ ಹೇಳಿದ್ದಾರೆ. ನಾವು ಮೊದಲೇ ಹೇಳೋ ಹಾಗೆ ನಾವೆಲ್ಲ ಭಾರತೀಯರು, ಯಾರಿಗೂ ಏನು ದೊಡ್ಡವರಲ್ಲ. ಈ ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಡಿನಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯ ನಡ್ಕೊಂಡು ಹೋಗಬೇಕು. ಕೆಲವು ಅಹಿತಕರವಾದಂಥ ಘಟನೆಗಳು ಈ ಸಮಾಜದಲ್ಲಿ, ಈ ರಾಷ್ಟ್ರದಲ್ಲಿ ನಡೀತಾ ಇದೆ. ಅದನ್ನು ಇರ್ತಕ್ಕಂಥ ಸರ್ಕಾರಗಳು ಸರಿಯಾಗಿ ಬುದ್ಧಿ ಕಲಿಸಿ ನಾವೆಲ್ಲ ಒಂದೇ ಅಂತಕ್ಕಂಥದ್ದನ್ನು ಮನೋಭಾವನೆ ಮೂಡಿಸಿ ಕೆಲಸ ಮಾಡಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು. ಅದು ಮಾಡದೇ ಇದ್ದರೆ ಇದಕ್ಕೆ ಏನೋ ಒಂದು ಈ ಪ್ರಪಂಚದಲ್ಲಿ ಏನು ವಿಶ್ವಮಟ್ಟಕ್ಕೆ ನಮ್ಮ ದೇಶ ಇವತ್ತು ಕಾಲರ್ ಉದುರ್ಕೊಳ್ಳೋ ಮಟ್ಟಕ್ಕೆ ನಮ್ಮ ಗುರುತು ಮಾಡ್ಕೊತಾ ಇದೆಯೋ ಅದಕ್ಕೆ ಒಂದು ಧಕ್ಕೆ ಆಗುವಂಥ ಸ್ಥಿತಿ ನಮ್ಮಂಥ ರಾಜಕಾರಣಿಗಳಿಂದ ಬರುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.